ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಮಿಸ್ಟರ್ ಧನು ಮಂಡ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಮಾಡ್ತಾ ಇದ್ದೀನಿ ಅಂತಂದರೆ, ಆನ್ಲೈನ್ ಮೂಲಕ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು, ಮತ್ತು ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಅದು ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ನನ್ನ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ವೆರಿಫಿಕೇಷನ್ಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದು ಹೇಗೆ, ನಿಮ್ಮ ಒಂದು ಫೋನ್ ಅಥವಾ ಲ್ಯಾಪ್ಟಾಪ್ ಮೂಲಕನೇ ನೀವು ಎಲ್ಲೂ ಹೋಗದೇ ಸ್ವತಃ ನೀವೇ ಅಪ್ಲಿಕೇಶನ್ ಹಾಕೋಬೋದು. ಓಕೆನಾ? ಅಪ್ಲಿಕೇಶನ್ನ ಅಪ್ಲೈ ಮಾಡಿ ನೀವು ಯಾವ ರೀತಿ ಕಂಪ್ಲೀಟ್ ಪ್ರೊಸೆಸ್ನ ಮಾಡ್ಬೋದು ಅಂತೇಳಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ಕೊನೆವರೆಗೂ ವಿಡಿಯೋ ನೋಡಿದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ಒಂದ್ಸರಿ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ಈಸಿಯಾಗಿ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ನೀವು ಆವಾಗ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನೀವೇನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಂಪೂರ್ಣವಾಗಿ ಹೇಳ್ತೀನಿ. ಈಗ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಮೊದಲು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ, ಆಮೇಲೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ಅಂದರೆ ಡಾಕ್ಯುಮೆಂಟ್ಸ್ ಏನು ಬೇಕು ಎಲ್ಲ ರೆಡಿ ಮಾಡ್ಕೋಬೇಕು. ಹಾಗಾಗಿ ಫಸ್ಟು ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಡಾಕ್ಯುಮೆಂಟ್ ಏನು ಬೇಕು ಅಂತೇಳಿ. ಅದನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಆ ರೀತಿ ನೀವು ರೆಡಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ಮೊದಲು ನೀವೇನು ಮಾಡಿ ಅಂತಂದರೆ, ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ತಗೊಂಡು ಅದರಲ್ಲಿ ಗೂಗಲ್ ಬ್ರೌಸರು, ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ನ ಓಪನ್ ಮಾಡಿಕೊಂಡು ಅಲ್ಲಿ ನೀವು ಸೇವಾ ಸಿಂಧು ಅಂತ ಹೊಡಿಬೇಕು. ಸೇವಾ ಸಿಂಧು ಅಂತ ಹೊಡೆದ್ರೆ ಸರ್ಚ್ ಮಾಡಿದ್ರೆ ಇಲ್ಲಿ ನಿಮಗೆ ಓಪನ್ ಆಗುತ್ತೆ ಸೇವಾ ಸಿಂಧು 1 ಅಂತೇಳಿ. ನೀವು ಏನು ಮಾಡಬೇಕು, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಲಾಗಿನ್ ಆಗೋದಕ್ಕೆ. ಈಗ ನೀವು ಆಲ್ರೆಡಿ ಸೇವಾ ಸಿಂಧುನಲ್ಲಿ ಯೂಸ್ ಮಾಡ್ತಿದ್ರೆ ನಿಮ್ಮದು ಲಾಗಿನ್ ID ಪಾಸ್ವರ್ಡ್ ಇತ್ತು ಅಂತಂದರೆ ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಅಥವಾ ನೀವು ಹೊಸಬ್ರೇನೋ ನೋಡ್ತಾ ಇತ್ತು ಅಂತಂದರೆ ಇಲ್ಲಿ ಕೆಳಗಡೆ ಕಾಣಿಸುವಂಥ ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಮತ್ತು ಆಧಾರ್ ಕಾರ್ಡ್ ನಂಬರೆಲ್ಲ ಎಂಟ್ರಿ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟರ್ಡ್ ಎಲ್ಲ ಆದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರು ಅಥವಾ ಜಿಮೇಲ್ ಐಡಿನೋ ಏನೋ ಒಂದು ಹಾಕಿ ಇಲ್ಲಿ ನೀವು ಹಾಕ್ಬಿಟ್ಟು, ಹಾಕಾದ್ಮೇಲೆ ನಿಮ್ಮ ಒಂದು ಪಾಸ್ವರ್ಡ್ ಏನಿರುತ್ತೆ ಪಾಸ್ವರ್ಡನ್ನು ಹಾಕಿ. ಪಾಸ್ವರ್ಡು ಅಕಸ್ಮಾತ್ ನಿಮ್ಮದು ಆಲ್ರೆಡಿ ಕ್ರಿಯೇಟ್ ಆಗಿತ್ತು, ಪಾಸ್ವರ್ಡ್ ಮರ್ತೋಗಿದ್ರಿ ಅಂತಂದರೆ ಈಗ ನೀವೇನು ಮಾಡಿ, ಇಲ್ಲಿ ಮೊಬೈಲ್ ನಂಬರನ್ನು ಹಾಕಾದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ ಒಂದು OTPನ ಇಲ್ಲಿ ಎಂಟ್ರಿ ಮಾಡಬೇಕು. OTPನ ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ಕಾಣಿಸಿರುವಂಥ ಕ್ಯಾಪ್ಚಾ ಕೋಡನ್ನು ನೀಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಾದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಮತ್ತೆ ಕೇಳ್ತಿದೆ ಲಾಗಿನ್ನು, ಮತ್ತೆ OTP ಮೇಲೆ ಕ್ಲಿಕ್ ಮಾಡಿ. ಮತ್ತೆ OTP ಬರುತ್ತೆ. OTP ಬಂದಾದ್ಮೇಲೆ OTPನ ಎಂಟ್ರಿ ಮಾಡಿ. ತಿರ್ಗಿ ಮತ್ತೆ ಕಾಣುವಂಥ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ. ಇದು ಡಬಲ್ ವೆರಿಫಿಕೇಷನ್ ಕೇಳ್ತಾ ಇರೋಗಿದೆ. ಮತ್ತು ಸೇಮ್ OTP ಪಾಸ್ವರ್ಡ್ ಲಾಗಿನ್ ಹಾಕಿ ಲಾಗಿನನ್ನು ಮಾಡಿ. ಲಾಗಿನ್ ಮಾಡಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಸೇವಾ ಸಿಂಧುನಲ್ಲಿ ಬೇಜಾನ್ ಅಪ್ಲಿಕೇಶನ್ಸ್ಗಳನ್ನ ಹಾಕ್ಬೋದು. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಈ ಒಂದು ವೆಬ್ಸೈಟಲ್ಲಿ ನೀವು ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಕೆಳಗಡೆ ಕಾಣಿಸಿರುವಂಥ ವಿ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕಾಣುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ವಿ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಅಪ್ಲಿಕೇಶನ್ ಏನಿರುತ್ತೆ ಎಲ್ಲ ಓಪನ್ ಆಗ್ತವೆ. ಇಲ್ಲಿ 102 ಅಪ್ಲಿಕೇಶನ್ಸ್ ಇಲ್ಲಿ ಓಪನ್ ಆಗುತ್ತೆ. ಇವಾಗ ನೀವು ಡೈರೆಕ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಸರ್ಚ್ ಬಾರ್ ಕಾಣಿಸಿರುವಂಥದ್ದು ಸೈಡಲ್ಲಿ, ಆ ಒಂದು ಸರ್ಚ್ ಬಾರ್ನಲ್ಲಿ ಪೊಲೀಸ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಓಪನ್ ಆಗುತ್ತೆ. ಪೊಲೀಸ್ ವೆರಿಫಿಕೇಷನ್ ಅಂತ ಇರುತ್ತೆ. ಮದುವೆ ಸಂಬಂಧಿತವಾಗಿ ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಅಪ್ಲೈ ಮಾಡಬೇಕು. ಅಥವಾ ಇಲ್ಲಿ ಕೆಳಗಡೆ ಕಾಣಿಸಿರುವಂಥ ವರ್ಕರ್ಸು, ಡೈಲಿ ವೇಜಸ್ಸು, ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಇದು ಅಪ್ರೆಂಟಿಸ್ಶಿಪ್ಪು ಏನಾದ್ರು ಮಾಡ್ತೀನಿ ಅಂತಂದರೆ ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಅಥವಾ ಇಲ್ಲಿ ನೋಡಿ ಪೊಲೀಸ್ ವೆರಿಫಿಕೇಷನ್ ಓನ್ಲಿ ಫಾರ್ ಕಂಪನೀಸ್, ಸಂಸ್ಥೆಗಳು ಕಂಪನಿಗಳಿಗೆ ಕೊಡಬೇಕು ಅಂತಂದರೆ ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ನೀವು ಇಲ್ಲಿಗಡೆ ಇನ್ನೊಂದು ಕೆಳಗಡೆ ಆಪ್ಷನ್ ಕಾಣಿಸ್ತಿದೆ ನೋಡ್ತಿರ್ಬೋದು. ಇಲ್ಲಿ ಉದ್ಯೋಗ ಪರಿಶೀಲನೆಗಾಗಿ ಪೊಲೀಸ್ ಪರಿಶೀಲನಾ ಪ್ರಮಾಣ ಪತ್ರ ಅಂತ ಇದೆ. ಈ ರೀತಿಯಾದಂಥ ನೀವು ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತ ಇರ್ತೀರೋ ಅಲ್ಲಿ ನೀವು 3-4 ಥರ ವೆರಿಫಿಕೇಷನ್ ಇರುತ್ತೆ. ಆ ಒಂದನ್ನು ಕ್ಲಿಕ್ ಮಾಡಿಕೊಂಡು ನೀವು ವೆರಿಫಿಕೇಷನ್ನ ಮಾಡ್ಕೋಬೇಕಾಗತ್ತೆ, ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಇವಾಗ ನಾನು ನಿಮಗೆ ಉದ್ಯೋಗ ಸಾಮಾನ್ಯವಾಗಿ ಎಲ್ಲರೂ ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕೇ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡೋದು. ಹಂಗಾಗಿ ಏನು ಮಾಡೋದ, ಜಾಬ್ ವೆರಿಫಿಕೇಷನ್ ಅಂತ ಇದೆಯಲ್ಲ
ವೆರಿಫಿಕೇಷನ್ ಸರ್ಟಿಫಿಕೇಟ್ ಫಾರ್ ಜಾಬ್ ವೆರಿಫಿಕೇಷನ್ ಅಂತ ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡೋಣ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಂಟರ್ಫೇಸ್ ಈ ಥರ ಓಪನ್ ಆಗುತ್ತೆ. ಉದ್ಯೋಗ ಪರಿಶೀಲನೆಗಾಗಿ ಅರ್ಜಿ ಅಂತ ಓಪನ್ ಆಗುತ್ತೆ. ಇವಾಗ ನೀವೇನು ಮಾಡಬೇಕು, ಇಲ್ಲಿ ಸೇವೆಯ ವಿಧ ಅಂತ ಇದೆ, ಸರ್ವಿಸ್ ರಿಕ್ವೈರ್ಡ್ ಅಂತ. ಇಲ್ಲಿ ಕೆಳಗಡೆ ಕಾಣಿಸುವಂಥ ಅಡ್ರೆಸ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ 450 ರೂಪಾಯಿ ಆಗುತ್ತೆ. ಇಲ್ಲಿ ಅಡ್ರೆಸ್ 1500 ರೂಪಾಯಿ ಆಗುತ್ತೆ. ಸಾಮಾನ್ಯವಾಗಿ ನಾವು ಇದನ್ನು ಮಾತ್ರ ಓಪನ್ ಮಾಡ್ಕೊಳ್ಳೋದು 450 ರುಪೀಸ್ದು ಸಿಂಪಲ್ ಪೊಲೀಸ್ ವೆರಿಫಿಕೇಷನ್ನು. ನೀವು ಯಾವ್ದು ಬೇಕಾದ್ರೂ ಇದನ್ನ ಕ್ಲಿಕ್ ಮಾಡಿಕೊಂಡು ಅಡ್ರೆಸ್ಸು ಬೇಕು ಅಂತಂದರೆ ಅಡ್ರೆಸ್ ವೆರಿಫಿಕೇಷನ್ಗೆ ಮನೆ ಹತ್ರ ಬಂದು ಅಡ್ರೆಸ್ ವೆರಿಫೈ ಮಾಡ್ಕೋತಾರೆ. ನಿಮಗೆ ಪೊಲೀಸ್ ವೆರಿಫಿಕೇಷನ್ ಸಾಕು ಅಂತಂದರೆ ನೀವು ಇದನ್ನು ಕ್ಲಿಕ್ ಮಾಡಿಕೊಂಡು 450 ರುಪೀಸ್ ಚಾರ್ಜಸ್ ಕಾಣಿಸ್ತಿದೆ, ಅಲ್ಲಿ ಅಷ್ಟು ಚಾರ್ಜಸ್ ಇರುತ್ತೆ ನಿಮಗೆ. ಅದಾದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಿಮ್ಮ ಹೆಸರನ್ನು ಹಾಕಬೇಕು. ಮತ್ತು ಇಲ್ಲಿ ಕಾಣಿಸುವಂಥ ನಿಮ್ಮ ಒಂದು ಫೋಟೋ ಎಲ್ಲ ಅಪ್ಲೋಡ್ ಆದಮೇಲೆ ನೀವಿಲ್ಲಿ ರಾಷ್ಟ್ರೀಯತೆ ಅಂತ ಬರುತ್ತೆ, ನಿಮ್ಮ ದೇಶ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಇಂಡಿಯಾನೇ ಆಗಿರುತ್ತೆ. ಜೊತೆಗೆ ಇಲ್ಲಿ ತಂದೆ ಹೆಸರನ್ನ ಹಾಕಬೇಕು. ಮತ್ತು ನೀವು ಪರ್ಪೋಸ್ ಆಫ್ ಏನಕ್ಕೆ ಹಾಕ್ತಾಯಿದ್ದೀರಾ, ಉದ್ದೇಶ ಏನು ಅಂತ ಕೇಳುತ್ತೆ. ಇಲ್ಲಿ ಜಾಬು ಅಂತ ನಾನು ಹಾಕಿದ್ದೀನಿ, ನೀವು ಯಾವ ಜಾಬ್ಗೆ ಅಂತಲೇ ಮೆನ್ಷನ್ ಮಾಡಿ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಅದಾದಮೇಲೆ ಇಲ್ಲಿ ವಾಸ ಇರುವ ಅವಧಿ ಸ್ಥಳ ಅಂತಂದರೆ ನೀವು ಕರೆಂಟು ಸ್ಟೇ ಇರೋದು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ, ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅನ್ನೋದು ಕೇಳುತ್ತೆ. ಅಂತಂದರೆ ನೀವು ಫಾರ್ ಎಕ್ಸಾಂಪಲ್ ಇವಾಗ 5 ವರ್ಷ 10 ವರ್ಷ 15 ವರ್ಷ ಅಥವಾ ಹುಟ್ಟುತ್ತವಿಂದ ಇತ್ತು ಅಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 5 ವರ್ಷ 10 ವರ್ಷ ಯಾವ ಡೇಟಿಂದ ಇರುತ್ತೆ ಆ ಡೇಟ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಪ್ರೆಸೆಂಟ್ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದು ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ ಅಂತ ಇದೆ. ಓಕೆ, ನಿಮ್ಮ ಒಂದು ಮನೆ ನಂಬರು ಕ್ರಾಸು ಎಲ್ಲ ಏನಿರುತ್ತೆ ಇಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ವಿಲೇಜು ಅಥವಾ ನಿಮ್ಮದು ಯಾವ ಏರಿಯಾ ಸಿಟಿ ಅದು ಮೆನ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಊರು ಅಥವಾ ಏರಿಯಾ ಯಾವ ಒಂದು ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್ ಅಂತ ಸೆಲೆಕ್ಟ್ ಮಾಡುತ್ತೆ, ಪಿನ್ ಕೋಡ್ ಕೇಳ್ತಿದೆ, ಈ ಒಂದು ಪಿನ್ ಕೋಡನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ. ಇಮೇಲ್ ಐ ಡಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ, ಇಮೇಲ್ ಐ ಡಿ ಮಸ್ಟ್ ಇಲ್ಲ. ಅದಾದಮೇಲೆ ಏನು ಮಾಡಬೇಕು, ನೀವು ಪ್ರಸ್ತುತವಾಗಿ ಕರೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಎರಡೂ ಒಂದೇ ಆದರೆ ಎಸ್ ಅಂತ ಕೊಡಿ. ಇಲ್ಲ ಪರ್ಮನೆಂಟ್ ಅಡ್ರೆಸ್ ಚೇಂಜ್ ಇದೆ ಅಂತಂದರೆ ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಡ್ರೆಸ್ಸನ್ನು ಇಲ್ಲಿ ಫಿಲ್ ಮಾಡಬೇಕು. ಇಲ್ಲ ನಿಮ್ಮದು ಕರೆಂಟ್ ಪರ್ಮನೆಂಟ್ ಎರಡು ಸೇಮ್ ಅಂದರೆ ಎಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಆಟೋಮೆಟಿಕ್ಲಿ ಇದು ಫಿಚ್ ಆಗುತ್ತೆ, ಕರೆಂಟು ಪರ್ಮನೆಂಟ್ ಎರಡು ಫಿಚ್ ಆಗುತ್ತೆ. ಅದಾದಮೇಲೆ ನೀವು ಇಷ್ಟೇ ಇದಿರುತ್ತೆ. ಇದರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಾದ್ಮೇಲೆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇದು ಡೀಟೇಲ್ಸ್ ಓಪನ್ ಆಗುತ್ತೆ. ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನೀಟಾಗಿದೆಯಾ ಕರೆಕ್ಟಾಗಿದೆಯಲ್ಲ ಅಂತ. ಏನಾದರೂ ರಾಂಗ್ ಇತ್ತು ಅಂದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಎಡಿಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ಅಟ್ಯಾಚ್ ಅನೆಕ್ಸರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲೇನು ಮಾಡಬೇಕು, ನಾವು ಅಡ್ರೆಸ್ ಪ್ರೂಫ್ ಆಗಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಆಗಿರಲ್ಲ, ನಾನು ಮಾಡಿದ್ದೀನಿ ಹಂಗಾಗಿ ಬರ್ತಾ ಇರೋದು ಇದು. ಐಡೆಂಟಿ ಪ್ರೂಫ್ ಆಗಿ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋಗ್ರಾಫ್ ಬಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು. ಇವು ಎರಡು ಬಂದು ಇಲ್ಲಿ ನೋಡ್ತಿರ್ಬೋದು ನೀವು ಡಾಕ್ಯುಮೆಂಟ್. ಇಲ್ಲಿ ಓನ್ಲಿ ಫಾರ್ JPG PDF PNG ಈ ಥರ ಫಾರ್ಮೆಟಲ್ಲಿ ಇದ್ದರೆ ಮಾತ್ರ ಅಪ್ಲೋಡ್ ಮಾಡಬೇಕು. ಮತ್ತು PDF ಅಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು. ಇದು 500 KB ಒಳಗಡೆ ಇರಬೇಕು. ಆಧಾರ್ ಕಾರ್ಡು 500 KB ಒಳಗಡೆ ಇರಬೇಕು. ಫೋಟೋ ಮಾತ್ರ 100 KB ಒಳಗಡೆ ಇರಬೇಕು, 35 KB ಮೇಲಿರಬೇಕು. ಹಿಂಗಿದ್ರೆ ಇದನ್ನು ಇಷ್ಟನ್ನು ಅಪ್ಲೋಡ್ ಮಾಡಿ. 3 ಡಾಕ್ಯುಮೆಂಟು ಅಪ್ಲೋಡ್ ಮಾಡಿ ಸೇವ್ ಅನೆಕ್ಸರಿ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೇವ್ ಅನೆಕ್ಸರಿ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಮೇಕ್ ಪೇಮೆಂಟ್ ಮೇಲೆ ನೀವು ಕ್ಲಿಕ್ನ ಮಾಡಿ ಪೇಮೆಂಟನ್ನು ಮಾಡಬೇಕು. ಪೇಮೆಂಟೆಲ್ಲ ಸಕ್ಸಸ್ಫುಲ್ ಆದಮೇಲೆ ಅದು ಆಟೋ ರಿಡೈರೆಕ್ಟ್ ಆಗುತ್ತೆ ಅಥವಾ ಲಾಗೌಟ್ ಆಗುತ್ತೆ. ಆ ಲಾಗೌಟ್ ಆದಮೇಲೆ ಏನು ಮಾಡಿ, ಮತ್ತೆ ನೀವು ರೀಲಾಗಿನನ್ನು ಮಾಡ್ಕೋಬೇಕು. ನಿಮ್ಮದು ಏನು OTP ಹಾಕ್ತಿರೋ ಪಾಸ್ವರ್ಡ್ ಹಾಕ್ತಿರೋ ನಿಮ್ಮದು ಮೊಬೈಲ್ ನಂಬರು ಜಿಮೇಲ್ ಐ ಡಿ ಏನೋ ಹಾಕಿ ಲಾಗಿನ್ ಆದಮೇಲೆ ನೀವು ಮತ್ತೆ ಏನು ಮಾಡಬೇಕು, ಇಲ್ಲಿ ಮೇಲ್ಗಡೆ ಕಾಣಿಸಿರುವಂಥ ಅಪ್ಲೈ ಫಾರ್ ಸರ್ವಿಸಸ್ ಇದೆಯಲ್ಲ ಅದ್ರ ಕೆಳಗಡೆ ವ್ಯೂ ಸ್ಟೇಟಸ್ ಅಂತ ಇದೆ. ಆ ವ್ಯೂ ಸ್ಟೇಟಸ್ನ ನೀವು ಕ್ಲಿಕ್ನ ಮಾಡಬೇಕು. ಆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕೆಳಗಡೆ ಆಪ್ಷನ್ಗಳು ಓಪನ್ ಆಗ್ತವೆ. ಅದರಲ್ಲಿ ವ್ಯಾಲಿಡೇಟ್ ಪೇಮೆಂಟ್ ಅಂತ ಇದೆಯಲ್ಲ ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ನಿಮ್ಮದು ಡೀಟೇಲ್ಸ್ ಶೋ ಆಗ್ತಿರುತ್ತೆ, ಪೊಲೀಸ್ ವೆರಿಫಿಕೇಷನ್ಗೆ ಹಾಕಿರೋದು. ಆ ಡ್ರಾಫ್ಟ್ ಅಂತ ಏನಿದೆ ಆ ಡ್ರಾಫ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗತ್ತೆ.
ಆ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಕ್ನಾಲೆಜ್ಮೆಂಟ್ ಜನ್ರೇಟ್ ಆಗುತ್ತೆ. ಅಕ್ನಾಲೆಜ್ಮೆಂಟ್ ಜನ್ರೇಟ್ ಆಗಿಬಿಟ್ಟು ನಿಮಗೆ ಶೋ ಆಗುತ್ತೆ. ಆ ಒಂದು ಅಕ್ನಾಲೆಜ್ಮೆಂಟ್ನ ಪ್ರಿಂಟ್ ತೆಗೆದಿಟ್ಕೊಳ್ಳಿ, ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಯಾಕಪ್ಪ ಅಂತಂದರೆ ಅದು ಪೊಲೀಸ್ ವೆರಿಫಿಕೇಷನ್ ಅವ್ರು ಕಾಲ್ ಮಾಡ್ತಾರಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ಥರ ಕೇಳಿ, ಆವಾಗ ಇದನ್ನು ತಗೊಳ್ಬೇಕು. ನೀವು ಅವ್ರು ಏನೇನು ತಗೊಬರೋಕ್ಕೆ ಹೇಳ್ತಾರೆ ಅದನ್ನೆಲ್ಲ ತಗೊಂಡು ಈ ಒಂದು ಅಕ್ನಾಲೆಜ್ಮೆಂಟ್ ಕೂಡ ಪ್ರಿಂಟ್ ತಗೊಂಡು ಅವ್ರಿಗೆ ನೀವು ತಗೊಂಡೋಗಿ ಸಬ್ಮಿಟ್ ಮಾಡಬೇಕು. ಆ ಒಂದು ಸಬ್ಮಿಟ್ ಮಾಡಿದ್ರೆ ಅವರು ವೆರಿಫಿಕೇಷನ್ ಮಾಡಿ ನಿಮಗೆ ಅಪ್ರೂವ್ ಮಾಡಿಕೊಡ್ತಾರೆ. ಅಪ್ರೂವ್ ಮಾಡಿಕೊಟ್ಮೇಲೆ ಇದೇ ಪೇಜನ್ನ ಲಾಗಿನ್ ಮಾಡಿ ಟ್ರ್ಯಾಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಬಂದರೆ ಕೆಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಆಗಿರುವಂಥ ಅಪ್ರೂವ್ಡ್ ಆಗಿದ್ದರೆ ನಿಮಗೆ ಕೆಳಗಡೆ ಶೋ ಆಗುತ್ತೆ. ನೋ ಡಾಟಾ ಅವೈಲೇಬಲ್ ಅಂತ ಇದೆಯಲ್ಲ, ಅಲ್ಲಿ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಶೋ ಆಗುತ್ತೆ. ಅಲ್ಲಿ ನೀವು ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೋದು. ಇಷ್ಟೇ ಸ್ನೇಹಿತರೆ, ವೆರಿ ಸಿಂಪಲ್ ಆಗಿರುವಂಥದ್ದು. ನಿಮ್ಗೆ ಏನಾದರೂ ಬೇರೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು.